ಕರ್ನಾಟಕ ರಾಜ್ಯ ಬಗ್ಗೆ ಓ ಅಣ್ಣ ಒಂಚೂರು ಇಲ್ಲ ಇದ್ರಲ್ಲ ಮಾಡ್ತೆ ನಮಸ್ಕಾರ. ಸರಿ, ಇವತ್ತೆ ನಾವು ಬಂದೆ ಅಂತ ಕೇಳಿದೆ. ಈಗ ಒಂದು ಇಂಥ ಸ್ಯಾಂಡಲ್ವುಡ್ ಕೋಆಪರೇಟಿವ್ ಅಸೋಸಿಯೇಷನ್ ಹೆಸರು ಪ್ರೋಗ್ರಾಮ್ ಮಂಜುನಾಥ ಸರ್ 174 ಒಂದು 30 ಕೋಟಿ 11ರಿಂದ 21 ಇದರಲ್ಲಿ 30 ಕಡೆಯಿಂದ ಸಾರ್ವಜನಿಕ ರಸ್ತೆ ಅದಕ್ಕೆ ಕುಲಪಡಿಸ್ಕೊಡ್ಬೇಕು ನಮ್ಮ ಅದಕ್ಕೆ ನಾವು ಸರ್ವೆ ಬರ್ದೇವ್ರಿ. ಸರ್ವೆ ಅವ್ರದವ್ರು ಬರಲಿ, ಮಾಹಿತಿ ಬರಲಿ, ಸರ್ವೆ ಅವ್ರ ಬಂದಿಂದ ಅದು ಕುಲ ಪಡಿಸ್ಕೊಡ್ತೀವಿ. ರಸ್ತೆ ಅತಿಕ್ರಮಣ ಮಾಡೋದು, ಅತಿಕ್ರಮ ಇದ್ದು ತೆಗೆದು ನಮ್ಮ ಕರ್ತವ್ಯ ನಾವು ತೆಗಿತೀವಿ. ಅದಕ್ಕೆ ಪ್ರೊಸೀಜರ್ ಇರ್ತದೆ, ಪ್ರೊಸೀಜರ್ ಪ್ರಕಾರ ಮಾಡೋದು. ಈಗ ಒಂದು ಅಧಿಕಾರಿಗೆ ಪ್ರೊಸೀಜರ್ ಪ್ರಕಾರನೇ ಮಾಡಿ. ಈಗ ಲಾಸ್ಟ್ ಈಗ 22ರಿಂದ ಸ್ಟಾರ್ಟ್ ಆಗಿದೆ ಸರ್. ನಮ್ಮ ಗಮನಕ್ಕೆ ಬಂದ ಪ್ರಕಾರದಲ್ಲಿ 2022ರಿಂದ ನಿಮಗೆ ಕಂಪ್ಲೇಂಟ್ಗಳು ಬರ್ತಾ ಇದೆ. ಹೌದು, ಆದರೆ ಈಗ 25 ಬಂತಾರೆ ಸರ್. 22 ಅಲ್ಲ, ನಾವು ಬರೋದು 23ಕ್ಕೆ ನಾವು ಬಂದು ಜಾಯ್ನ್ ಆಗಿದೆ. ನೀವು ಬಂದು ಜಾಯ್ನ್ ಆಗಿದೆ ಸರ್. ಇಲ್ಲಿ ಕಂಪ್ಲೇಂಟ್ ಬರ್ತಾ ಇತ್ತು 2022. ರಸ್ತೆ ಅತಿಕ್ರಮ ಉಪ ಮೋಡ್ಗಿಲ್ ಮೇಡಮ್ ಅವರು ಕೂಡ ನಮ್ಮ ಕಚೇರಿ ಗಮನಕ್ಕೆ ತಂದಿದ್ರು. ಇಲ್ಲಿಗೆ ನಿಮ್ಮ ಮೊದಲಿದ್ದು ರಥ ಗಮನಕ್ಕೆ ಬಂದಿದ್ದಾರೆ ಸರ್. ಈಗ ಅದಕ್ಕಾಗಿ ನೀವು ಕೂಡಲೇ ಅದನ್ನು ಸಾರ್ವಜನಿಕ ಅನುಕೂಲಗಳು ಬಾಕಿ ನಾವೇನು ಕೇಳ್ತಾ ಇಲ್ಲ ಸರ್. ಸಾರ್ವಜನಿಕ ರಸ್ತೆ ಖುಲ್ಲಾಪಡಿಸ್ಕೊಂಡು ಅಂತ ಕೇಳ್ತಾ ಇದ್ದೀವಿ ಸರ್. ಮತ್ತೆ ನಿಮ್ಮಲ್ಲಿ ಇಂದು ಒಂದು ನಾವು ಪ್ಲೇಟ್ ಇರೋದು ಸಿಗುತ್ತೆ ಅದರಲ್ಲಿ ಆದರೆ ಐ ಡಿ ಕಾರ್ಡ್ ಸರ್ ನೀವೇ ಹಾಕಲಿಲ್ಲ ಸರ್. ನಿಮ್ಮ ಮತ್ತೆ ನೀವು ಇವರೇ ಸಿಬ್ಬಂದಿಗಳು ಹೇಗೆ ಹಾಕೊಳ್ಳಿ ಸರ್, ದಯವಿಟ್ಟು ಹಾಕೊಳ್ಳಿ ಸರ್. ಸರ್ ಮತ್ತೊಂದು ಕಂಪ್ಲೇಂಟ್ ಸರ್ ನಿಮ್ಮ ಗಮನಕ್ಕೆ, ಇಲಾಖೆಗೆ ಅಧ್ಯಕ್ಷ ಸರ್ ನಿಮ್ಮ ಗಮನಕ್ಕೆ, ನಿಮ್ಮ ಗಾರ್ಡನ್ನು ಸರ್ ಯಾರು ಸಂಬಂಧಪಟ್ಟಿದೆ? ಕಿತ್ತೂರು ಜನ ಗಾರ್ಡನ್ ನಿಮಗೆ ಗೊತ್ತಾಗಿದೆ ಸರ್. ಇವಾಗಲ್ಲಿ ನಾನು ಹಿಂದೊಮ್ಮೆ ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದೆ, ಡಿಸೆಂಬರ್ದಲ್ಲೂ ಕೂಡ ನಿಮ್ಮ ಗಮನಕ್ಕೆ ವಾಟ್ಸಪ್ ಮುಖಾಂತರ ತಂದಿದ್ದೇನೆ. ಸಾರ್ವಜನಿಕವಾಗಿ ನಾನು ಅಂದರೆ ಅಲ್ಲಿ ಆಡೋರು ಯಾರು ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು. ಯಾಕಂದ್ರೆ ನಾನು ಹಿಂದೊಮ್ಮೆ ಬಂದಾಗಲೂ ಅಲ್ಲಿ ಗಮನಿಸಿದ್ದೆ. ಆವಾಗಲೇ ನಿಮ್ಮಲ್ಲೊಂದು ಜೋಕಾಲಿ ಮಾಡಲಿಲ್ಲ, ಈಗ ಮಾಡಿದ್ದು. ಮತ್ತು ಇವಾಗ ಅಲ್ಲಿ ಪಕ್ಕದಲ್ಲಿರುವಂಥ ಒಂದು ಜಾರು ಬಂಡಿಗೆ ಸ್ಟೆಪ್ ಇದೆ, ಒಂದು ಸ್ಟೆಪ್ ಬೆಂಡ್ ಆಗಿದೆ. ಬೆಂಡ್ ಅಂತ ನಿಮ್ಮ ಗಮನಕ್ಕೆ ನಾನು ವಾಟ್ಸಪ್ ಇವತ್ತು ಬಿಟ್ಟಿದ್ದೆ.
ಅದನ್ನ ನೋಡಿ ನಮ್ಮ ಅಧ್ಯಕ್ಷರು ಕರ್ಕೊಂಡು ಹೋಗಿದ್ದೆ. ಸರಿ. ಹೋದಾಗ ನಮ್ಮ ಅಧ್ಯಕ್ಷರು ಕರ್ಕೊಂಡು ಹೋದಾಗ ಅಲ್ಲಿ ಒಂದು ಸ್ವಲ್ಪ ಮಕ್ಕಳು ಗುಂಡೆ ತೊಗೊಂಡು ಅಲ್ಲಿ ಕೆಳಗೆ ಬರ್ತಾರೆ. ಅದೊಂದು ಸ್ಟ್ಯಾಂಡ್ ಅದು ಹಾಕ್ರಿ ಅಂತ ಹೇಳಿದ್ರು, ಸ್ಟ್ಯಾಂಡ್ ಹಾಕೋ ಕೆಲಸ ಮಾಡಿದ್ವಿ. ನಂತರ ಅಲ್ಲಿ ಗಾರ್ಡನ್ಯಾಗ ನೀರಿಂದ ಒಂದು ಸ್ವಲ್ಪ ಸಮಸ್ಯೆ ಇತ್ತು, ಗಿಡಗಳೆಲ್ಲ ಬಾಡಿ ಹೊಂಟಿತ್ತು. ಅದಕ್ಕೆ ನೀರಿಂದ ನಾವು ಹೇಳಿ ಒಂದು ಗಾರ್ಡನ್ ಪೈಪ್ ಕೊಡಿಸಿ ಒಂದು ಮನುಷ್ಯನೂ ಇಟ್ಟಿವಿ. ನಂತರ ಸ್ಪ್ರಿಂಕ್ಲರು ಕೊಡಿಸ್ಕೊಟ್ಟಿವಿ. ಅದೊಂದು ಆಯಿತು. ಇನ್ನೊಂದು ಏನಾಗ್ತದೆ, ನೀವು ಹೇಳಿದ್ರೆ ಮಕ್ಕಳದ್ದು ಅದೊಂದು ಸ್ವಲ್ಪ ಸಣ್ಣ ಕೆಲಸ ಇರ್ತಾವೆ. ಅದು ಸಣ್ಣ ಕೆಲಸ ಸರ್. ಈಗಲೂ ನಾನು ಸರ್ ಇಲ್ಲ, ಸಣ್ಣ ಕೆಲಸ ಆದ್ರಿಂದ ಯಾರು ಇವಾಗ ಏಪ್ರಿಲ್ ಮೇ ಸ್ಟಾರ್ಟ್ ಆಯ್ತು, ರಜೆ ಆಗ್ತದೆ ಸರ್. ಮಕ್ಕಳು ಮೊನ್ನೆ ರಿಪೋರ್ಟ್ ಬಂದ್ರೆ ಅದೇ ಚಿಕ್ಕ ಮಕ್ಕಳು ಸರ್. ಯಾಕಂದ್ರೆ ನಾನು ನಿಮ್ಗೆ ಡಿಸೆಂಬರಿಂದ ನಿಮ್ಗೆ ಗಮನ ವಾಟ್ಸಪ್ಪಲ್ಲಿ ನಿಮ್ಗೆ ಮೆಸೇಜ್ ಇದೆ. ಲಾಸ್ಟಲ್ಲಿ ನಾನು ನಿಮ್ಗೆ ಕಾಲ್ ಮಾಡಿ ಹೇಳ್ಬಿಟ್ಟಿದ್ದೆ. ನಾನು ಇವತ್ತು ಕೂಡ ನಿಮ್ಗೆ ಕಳಿಸಿದೆ. ಇವತ್ತು ಕೂಡ ಡೀಟೇಲ್ಸ್ ಫೋಟೋ ಹೊಡ್ತೀವಿ ಸರ್. ನೀವು ಮಾಡಲಿಲ್ಲ ನಮ್ಗೆ ಬೇಜಾರಾಗ್ತದೆ ಸರ್. ಅಂದರೆ ಇವತ್ತೇ ನೀವು ಸಣ್ಣ ಮಕ್ಕಳಿರೋಕಲ್ಲಿ ನಾವು ಕೇಳ್ತಾ ಇರೋದು ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡ್ತೀವಿ ನಾಳೆ ಇಲ್ಲ ಒಂದು ಸ್ವಲ್ಪ ದಿವಸ ಸ್ಥಗಿತ ಮಾಡ್ಬಿಡಿ. ಹೇಳಿ ನಾವು ಕೇಳೋದು ರಿಕ್ವೆಸ್ಟ್ ಆಗ್ತದೆ. ಅದಕ್ಕೆ ನಮಗೆ ಹಿಂಬರೋದು ಇದನ್ನು ನಮಗೆ ಕೊಡ್ರಿ, ಇದನ್ನು ನೀವು ಇನ್ವಾನ್ಯಾಗ ಕೊಡ್ರಿ. ಸೈ ಇನ್ವಾನ್ಯಾಗ ಇನ್ವಾನ್ಯಾಗ ಇದನ್ನು ನಮಗೆ ಕೊಡ್ರಿ. ಇದನ್ನು ನೀವು ಸೈ ತೊಗೊಂಡು ಬರ್ರಿ ಮಾಡಿಸ್ತೀನಿ ಕೊಡ್ರಿ. ನನ್ನ ಕೆಲಸ ಅದ ಒಂದು ಈಗ ಹೇಳಿ ಯಾರಿಗೆ ಮಾಡಿಸ್ತೀನಿ. ಯಾಕಂದರೆ ನಾವು ಸಾರ್ವಜನಿಕವಾಗಿ ಗಮನಕ್ಕೆ ಬಂದ ಈಗಿಲ್ಲ. ನಾನು ಡಿಸೆಂಬರಲ್ಲಿ ಏನಾರು ಆಗ್ಬಿಡ್ತು ನಮ್ಮ ಆಫೀಸರ್ ಮೇಲೆ ಗೊತ್ತಿದ್ದು ಪ್ರಕರಣ ಹೋಗೋದು ನಿರ್ಲಕ್ಷ್ಯ ಹೇಳಿ. ಪಾಪ ಅಲ್ಲಿ ಮಹೇಶ್ ಅಂತ ಕೆಲಸ ಮಾಡ್ತಿರ್ಬೇಕಿತ್ತು. ಮಹೇಶ್ನಲ್ಲಿ ಅವರು ಅವರೇ ಕೆಲಸ ಮಾಡ್ತಿದ್ರು. ಮಹೇಶ್ ಹೌದು. ಇವಾಗ ಹೋಗಿದ್ರು ಇಷ್ಟು ಕೊಟ್ಟು ಥ್ಯಾಂಕ್ ಯು. ಅದು ಮೇಲೆ ಮಾತಾಡೋದು ಅದೊಂದು ಟೆಕ್ನಿಷಿಯನ್ ಕಲರ್ ಕೊಟ್ಟಿಲ್ಲ. ಕಲರ್ ಬರಬೇಕು. ನಿಮ್ಮಲ್ಲಿ ಸ್ಟಾಫ್ ಪ್ರತಿಯೊಬ್ಬರು ಐ ಡಿ ಕಾರ್ಡ್ ಅಪ್ಲೋಡ್ ಮಾಡಿಕೊಡಿ. ಅದಕ್ಕೆ ನಾವು ಸಿಬ್ಬಂದಿಗಳಲ್ಲೇ ಕೇಳ್ತಿದ್ವಿ, ನಿಮ್ಮಲ್ಲಿ ಯಾರೂ ಐ ಡಿ ಕಾರ್ಡ್ ಇಲ್ಲ. ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಬಂದಿದೆ ಅದು. ನಮ್ಮದು ಕರ್ನಾಟಕ ಉಸಿರಾಗಿ ಕನ್ನಡ ಅಭಿಯಾನದಲ್ಲಿ ಆಲ್ರೆಡಿ ಕೆಂಪು ಹಳದಿ ಬಣ್ಣದ ಟ್ಯಾಗ್ ಹಾಕ್ಬಿಟ್ಟು ಐ ಡಿ ಕಾರ್ಡ್ ಇರಬೇಕು ಮತ್ತು ಅವ್ರದ್ದು ನೇಮ್ ಪ್ಲೇಟ್ ಇರಲೇಬೇಕಲ್ಲ. ಓಕೆ.